ಆಚೆಗೆ ಏರಿಸಬೇಕು ಅಂತ ಇದ್ದಾರೆ. ಧೂಮಪಾನ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಇದು. ಸಿಗರೇಟ್ ದರದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಫಾರಿನ್ ಸ್ಕಾಚ್ ದರದಲ್ಲೂ ಕೂಡ ಏರಿಕೆಯಾಗುವ ಸಾಧ್ಯತೆಗಳು ಕೂಡ ಇದೆ. ಧೂಮಪಾನ ಮದ್ಯಪ್ರಿಯರಿಗೆ ಬಿಗ್ ಶಾಕ್. ಅದ್ರ ಮೇಲೆ ಬರ್ದಿರ್ತಾರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ. ಈಗ ನೋಡಿ, ಬಜೆಟ್ ಈ ಒಂದು ದರದಲ್ಲಿ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟೋ ಜನ ಧೂಮಪಾನ ಮಾಡೋದೇನೆ ಬಿಟ್ಬಿಡ್ತಾರೆ. ಯಾಕೆಂತಂದ್ರೆ 25 ರೂಪಾಯಿ 30 ರೂಪಾಯಿ ಕೊಟ್ಟು ಯಾರು ಸಿಗರೇಟ್ ಸೇರ್ತಾರೆ? ಯಾರು ಸಿಗರೇಟ್ ಸೇರೋದಕ್ಕೆ ಹೋಗೋದಿಲ್ಲ. ಅದೇ 30 ರೂಪಾಯಿ ಇದ್ರೆ ಒಂದೊತ್ತಿನ ಊಟ ಸಿಗತ್ತೆ ನಮಗೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಇದು ಒಳ್ಳೆಯ ವಿಚಾರ. ಸಿಗರೇಟ್ ದರದಲ್ಲಿ ಏರಿಕೆ ಮಾಡಿರೋದು, ಮತ್ತೆ ಈ ಸ್ಕಾಚ್ ದರದಲ್ಲಿ ಏರಿಕೆ. ಫಾರಿನ್ ಸ್ಕಾಚ್ ಯಾರು ಈ ಮಧ್ಯಮ ವರ್ಗದವರು ಯೂಸ್ ಮಾಡಲ್ಲ ಅಂತ ಕಾಣಿಸುತ್ತೆ, ಅತಿ ವಿರಳ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಅದರ ದರದಲ್ಲೂ ಕೂಡ ಏರಿಕೆ ಮಾಡಲಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ ರಂಗದ TCS %2, ಮತ್ತೆ ಬೈಕ್ ಅಪಘಾತ ವಿಮೆ ಪರಿಹಾರಕ್ಕೆ ಯಾವುದೇ ತೆರಿಗೆ ಇಲ್ಲ. ಇದು ಕೂಡ ಗುಡ್ ನ್ಯೂಸ್. ಸೊ ಹಾಗಾಗಿ ಈ ಆರೋಗ್ಯ ವಿಚಾರದಲ್ಲೂ ಕೂಡ ಮಹತ್ವದ ಬದಲಾವಣೆ. ಅದರಲ್ಲೂ ಮೆಡಿಸಿನ್ಸ್ ವಿಚಾರಕ್ಕೆ ಬಂದರೆ ನಾವು ಅದರಲ್ಲೂ ಕೂಡ ಬಹಳ ಬದಲಾವಣೆಯನ್ನ ಕೂಡ ಕಾಣಬಹುದು. ಮೆಡಿಸಿನ್ಸ್ಗಳಲ್ಲಿ ಬೆಲೆ ಇಳಿಕೆಯನ್ನ ಮಾಡಲಾಗ್ತಾ ಇದೆ. ಶುಗರ್ ಔಷಧಿ ಇಳಿಕೆಯಾಗಿದೆ. ಬಜೆಟ್ ಮಂಡನೆಯಾಗ್ತಾ ಇದ್ದಂತೆ ಸೆಷನ್ನಲ್ಲಿ ಭಾರೀ ಸಂಚಲನ ಉಂಟಾಗಿದೆ. 2,500 ಅಂಕ ಕುಸಿತ ಕಂಡ ಮುಂಬೈ ಷೇರು ಮಾರುಕಟ್ಟೆ. ನಿಫ್ಟಿಯಲ್ಲೂ ಕೂಡ 500 ಅಂಕಗಳಷ್ಟು ಇಳಿಕೆ ಕಂಡಿದೆ. ಬಜೆಟ್ ಮಂಡನೆ ಯಾವಾಗ ಆರಂಭ ಆಗೋದಕ್ಕೆ ಶುರುವಾಯಿತು, ನಿರ್ಮಲಾ ಸೀತಾರಾಮನ್ ರವರು ಓದೋದಕ್ಕೆ ಶುರು ಮಾಡಿದ್ರು, ಅವಾಗ ಎಲ್ಲವೂ ಕೂಡ ಕುಸಿತ. ನಿಫ್ಟಿಯಲ್ಲೂ ಕೂಡ 500 ಅಂಕಗಳಷ್ಟು ಇಳಿಕೆಯಾಗಿದೆ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ. ಹೊಸದಾಗಿ ಹೂಡಿಕೆ ಮಾಡುವ ಸಂಸ್ಥೆಗಳಿಗೆ ತೆರಿಗೆ ವಿನಾಯಿತಿಯನ್ನ ವಿಧಿಸಲಾಗುತ್ತೆ. ಲಿಥಿಯಂ ಅಯಾನ್ ಬ್ಯಾಟರಿಗಳ ಆಮದು ಸುಂಕ ಇಳಿಕೆಯಾಗ್ತಾ ಇದೆ. ಟಾಟಾ ಸರ್ವಿಸ್ ಸಂಸ್ಥೆಗಳಿಗೆ ತೆರಿಗೆ ವಿನಾಯಿತಿ ಕೂಡ ಸಿಗ್ತಾ ಇದೆ. 17 ಜೀವರಕ್ಷಕ ಔಷಧಗಳ ದರವನ್ನ ಇಳಿಕೆ ಮಾಡಲಾಗ್ತಾ ಇದೆ.